ಕಾವ್ಯ, ನಿನಗೆ ಅಸೆಂಬ್ಲಿ ಆ್ಯಕ್ಟಿವಿಟಿ ಇದೆ ಅಂತ ಹೇಳಿದೆ ಅಲ್ವಾ? ಏನದು ಟಾಪಿಕ್ ಹೇಳು. ಹೆಲ್ದಿ ಟಿಪ್ಸ್. ಸೊ ಈಗ ನಿನಗೆ ಇದರ ಡ್ರಾ ಮಾಡಿ ಇದು ರೆಡಿ ಮಾಡಿ ಕೊಟ್ಟಿದ್ದೀನಿ, ಆರಾಮಾಗಿ ಹೇಳ್ಬೋದು. ಓಕೆನಾ? ಸೊ ಮೊದಲು ಇದನ್ನ ಹಿಡ್ಕೊಂಡು ಹೆಲ್ದಿ ಟಿಪ್ಸ್ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹೇಳು ಒಂದೊಂದು. ಓದೀಗ ಇದನ್ನು. ಹೆಲ್ದಿ ಟಿಪ್ಸ್: ಎಕ್ಸರ್ಸೈಸ್ ರೆಗ್ಯುಲರ್ಲಿ, ಮೇಕ್ ಮ್ಯಾನೇಜ್ ಸ್ಟ್ರೆಸ್, ಸ್ಟೇ ಹೈಡ್ರೇಟೆಡ್, ಲಿಮಿಟ್ ಏನದು added sugars, ಲಿಮಿಟ್ ಆ್ಯಡೆಡ್ ಶುಗರ್ಸ್, ಲಿಮಿಟ್ ಸಾಲ್ಟ್, ಲಿಮಿಟ್ ಆಲ್ಕೋಹಾಲ್. ನೆಕ್ಸ್ಟ್ maintain a healthy weight, ನೆಕ್ಸ್ಟ್ don't smoke, ನೆಕ್ಸ್ಟ್ eat a balanced diet, ನೆಕ್ಸ್ಟ್ choose ಹೆಲ್ದಿ ಫ್ಯಾಟ್ಸ್. ಸೊ ಈಗ ನೀನು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಹೇಳಬೇಕು, ಒಂದೊಂದೇ ಹೇಳಬೇಕು ಈಗ, ಆಯಿತಾ? ಫಸ್ಟ್ ಟಿಪ್ ಟು ಮೇಂಟೈನ್ ಯುವರ್ ಹಾರ್ಟ್ ಈಸ್ ಎಕ್ಸಸೈಸ್ ರೆಗ್ಯುಲರ್ಲಿ, ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಯು ಎಕ್ಸಸೈಸ್ ಅಂತ ಹೇಳು. ಓಕೆನಾ? ಆಮೇಲೆ ಸೆಕೆಂಡ್ ಬಂದು ಮ್ಯಾನೇಜ್ ಸ್ಟ್ರೆಸ್ ಫ್ರೀ ಆಗಿರಬೇಕು. ಸ್ಟ್ರೆಸ್ ಅಂದರೆ ಅಯ್ಯೋ ನಾನು ಇದನ್ನು ಬರೀಬೇಕು, ಅಯ್ಯೋ ಇದು ಓದಬೇಕು, ಅಯ್ಯೋ ಯಾವಾಗುತ್ತೆ, ಅಯ್ಯೋ ಎಕ್ಸಾಮ್ ಅದಿದೆ ಇದಿದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಅಯ್ಯೋ ಇದೆ ಅಂತ ಹೇಳಿ ತುಂಬ ಇದು ಮಾಡ್ಕೊತೀವಲ್ಲ, ಕಾಂಪ್ಲಿಕೇಟ್ ಮಾಡ್ಕೊತೀವಲ್ಲ, ಅದನ್ನು ಸ್ಟ್ರೆಸ್ ಅಂತ ಹೇಳೋದು. ಅದಿರಬಾರ್ದು. ಆಗಾಗ ನೀನು ಓದ್ಕೋತಾ ಇದ್ದರೆ ಅವಾಗ ಸ್ಟ್ರೆಸ್ ಇರಲ್ಲ, ಯು ವಿಲ್ ಬಿ ಸ್ಟ್ರೆಸ್ ಫ್ರೀ. ಆವಾಗ ಹಾರ್ಟನ್ನು ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಾಂದರೆ ಅಯ್ಯೋ ಅಂದ ತಕ್ಷಣ ಹಾರ್ಟಿಗೆ ಅಯ್ಯೋ ನಾನು ಇದ್ದೀನಿ ಹುಷಾರಂತ ಹಾರ್ಟ್ ಆಮೇಲೆ. ಅರ್ಥ ಆಯ್ತಾ? ಸೊ ಹಾರ್ಟೆಲ್ಲ ಯಾವಾಗಲೂ ಸ್ಟ್ರೆಸ್ ಫ್ರೀಯಾಗಿ ಇಡಬೇಕು. ಆಮೇಲೆ ಸ್ಟೇ ಹೈಡ್ರೇಟ್ ಅಂದರೆ ನೀರು, ಡೈಲಿ ಚೆನ್ನಾಗಿ ನೀರು ಕುಡಿಬೇಕು. ಆಯಿತಾ? ಅವ್ರಿಗೆ ಹೇಳು ಡೈಲಿ ಚೆನ್ನಾಗಿ ನೀರು ಕುಡಿಬೇಕು, 8 ಟಂಬ್ಲರ್ಸ್ ಅಂತ ಹೇಳಬೇಕು. ಆಮೇಲೆ ಲಿಮಿಟ್ ಆ್ಯಡೆಡ್ ಶುಗರ್ಸ್, ತುಂಬ ಈ ಜಂಕ್ ಫುಡ್ ಎಲ್ಲ ತಿಂತಾರಲ್ಲ, ಅದು ತುಂಬ ಆ್ಯಡೆಡ್ ಶುಗರ್ ಇರುತ್ತೆ. ಅದರಲ್ಲಿ ಶುಗರು ಫ್ರೂಟ್ಸ್ ಅಲ್ಲೆಲ್ಲ ಇರುತ್ತೆ, ಅದು ತಿಂದರೆ ಏನೂ ಆಗಲ್ಲ. ಬಟ್ ಆ್ಯಡೆಡ್ ಶುಗರ್ ಇರುತ್ತಲ್ಲ, ಅದು ತುಂಬಾ ಡೇಂಜರು. ಅದನ್ನು ತಗೊಂಡ್ರೆ ಹಾರ್ಟಿಗೆ ಅದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಲಿಮಿಟ್ ಸಾಲ್ಟ್, ತುಂಬ ಸಾಲ್ಟ್ ಇರೋದನ್ನು ತಿನ್ನಬಾರ್ದು ಜಾಸ್ತಿ. ಆಮೇಲೆ ಲಿಮಿಟ್ ಆಲ್ಕೋಹಾಲ್, ಇದು ನಿಮ್ಗೆ ಅನ್ವಯಿಸಲ್ಲ, ಮಕ್ಳಿಗೆ ಅನ್ವಯಿಸಲ್ಲ, ದೊಡ್ಡವ್ರಿಗೆ. ಆಲ್ಕೋಹಾಲ್ ಎಲ್ಲ ತಗೋತಾರಲ್ಲ, ಡ್ರಗ್ಸ್ ಎಲ್ಲ, ಸೊ ಅದು ತುಂಬ ಡೇಂಜರ್ ಹಾರ್ಟಿಗೆ ಅಂತ ಹೇಳಿ. ಆಮೇಲೆ ಮೇಂಟೈನ್ ಎ ಹೆಲ್ದಿ ವೆಯ್ಟ್, ಕೆಲವರು ತುಂಬ ಗುಂಡಿಗಿರ್ತಾರೆ, ಆ ಥರ ಇರಬಾರ್ದು. ಹೆಲ್ದಿ ವೆಯ್ಟ್ ಅಂದರೆ ನಾರ್ಮಲ್ ಆಗಿರಬೇಕು, ಇಷ್ಟು ಹೈಟ್ಗೆ ಎಷ್ಟು ವೆಯ್ಟ್ ಅಂತ ಇರುತ್ತೆ. ಆಯಿತಾ? ಈಗ 5.3 ನನ್ನ ಹೈಟ್, ಇದಕ್ಕೆ ನನ್ನ ವೆಯ್ಟ್ 55 kg. ಸೊ ಇದು ಹೆಲ್ದಿ ವೆಯ್ಟ್ ನನಗಿರೋದು. ಸೊ ಅದೇ ಥರ ಈಗ ನಿನಗೆ ಹೆಲ್ದಿ ವೆಯ್ಟ್ ಏನು, ಅವ್ರಿಗೆ ಹೆಲ್ದಿ ವೆಯ್ಟ್ ಏನು, ಆ ಥರ ಇರಬೇಕು. ಓಕೆನಾ? ಆಮೇಲೆ ನೆಕ್ಸ್ಟ್ ಡೋಂಟ್ ಸ್ಮೋಕ್, ಅಷ್ಟೇ ದೊಡ್ಡವ್ರಿಗೆ ಡೋಂಟ್ ಸ್ಮೋಕ್, ದೇ ಶುಡ್ ನಾಟ್ ಸ್ಮೋಕ್ ಅಂತ ಹೇಳಿ. ಆಮೇಲೆ ಈಟ್ ಬ್ಯಾಲೆನ್ಸ್ ಡಯಟ್, ಯಾವಾಗಲೂ ಊಟನ ಬ್ಯಾಲೆನ್ಸ್ ಡಯಟ್ ಅಂದರೆ ಅದರಲ್ಲಿ ಏನೇನೆಲ್ಲ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಅಲ್ಲೇ ಇದೆ ವಿಟಮಿನ್ಸ್, ಮಿನರಲ್ಸ್, ಫ್ಯಾಟ್ಸ್, ರಫೇಜ್, ಮತ್ತೆ ಇದು ಏನದು ವಾಟರ್, ಚೆನ್ನಾಗಿ ನೀರು ಕುಡಿಬೇಕು, ಅದೇ ಬ್ಯಾಲೆನ್ಸ್ ಡಯಟ್. ಓಕೆನಾ? ಆಮೇಲೆ ಚೂಸ್ ಹೆಲ್ದಿ ಫ್ಯಾಟ್ಸ್, ಅದು ಇದು ಫ್ಯಾಟ್ ಇರುತ್ತೆ ತುಂಬ. ಈಗ ಎಗ್ಗಲ್ಲಿ ಮೊಟ್ಟೆ ಒಳಗಡೆ ಯೋಕ್ ಇದೆಯಲ್ಲ, ದಟ್ ಈಸ್ ನಾಟ್ ಹೆಲ್ದಿ ಫ್ಯಾಟ್. ಈಗ ಬಾದಾಮಿ ಇದೆಲ್ಲ ಅದು ಹೆಲ್ದಿ ಫ್ಯಾಟ್ ಇರುತ್ತೆ ಅದರಲ್ಲಿ. ಸೊ ಆ ಥರ ಹೆಲ್ದಿ ಫ್ಯಾಟನ್ನು ತಗೋಬೇಕು. ಮತ್ತು ಇದಿಷ್ಟು. ಸೊ ಟೋಟಲ್ ಎಷ್ಟು ಟಿಪ್ಸ್ ಇದೆ ನೋಡು, 10 ಟಿಪ್ಸ್ ಇದೆ. ಆಮೇಲೆ ಅವ್ರು ಏನು ಮಾಡಬೇಕು, ಇದ್ರ ಜೊತೆಗೆ ಆಗಾಗ ಇದು BP ಚೆಕ್ ಮಾಡ್ಕೊಳ್ಳೋದು, ಶುಗರ್ ಲೆವೆಲ್ ಚೆಕ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡಬೇಕು. ಹಾರ್ಟ್ ಬೀಟ್, ಪಲ್ಸ್ ರೇಟ್ ಅದೆಲ್ಲ ಚೆಕ್ ಮಾಡ್ಕೋಬೇಕು. ಆಯಿತಾ? ಸೊ ಅದಷ್ಟನ್ನು ಮಾಡಿಕೊಂಡ್ರೆ ಅವರ ಹಾರ್ಟ್ ಯಾವಾಗಲೂ ಈ ರಿಬ್ ಕೇಜಲ್ಲಿ ಸೇಫಾಗಿ ಇರುತ್ತೆ ಅಂತ ಹೇಳೋದು. ಇಷ್ಟು ಹೇಳಬೇಕು. ಹೇಳ್ತೀಯಾ? ಧೈರ್ಯವಾಗಿ ಹೇಳು, ಏನೂ ಆಗಲ್ಲ. ಓಕೆನಾ? ಡನ್? ಓಕೆ, ಟೇಕ್. ಲಾಸ್ಟಲ್ಲಿ ಏನು ಹೇಳ್ತೀಯಾ? ಮೈ ಹಾರ್ಟ್ ಈಸ್ ಬೀಟಿಂಗ್ ಆ್ಯಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ಥ್ಯಾಂಕ್ ಯು ಆಲ್ ಫಾರ್ ಲಿಸನಿಂಗ್ ಟು ಮೀ ಅಂತ ಹೇಳು. ಆಯಿತಾ?